ನಾವು ಕನ್ನಡ ಸಿನಿಮಾ ಹಿಡಿದು ಟೆಲಿವಿಷನ್ನಿಂದ ಹಿಡಿದು ಸಿನಿಮಾ ಆ್ಯಕ್ಟರ್ ಆಗಿ ಡೈರೆಕ್ಟರ್ ಆಗಿ ಡೈರೆಕ್ಟ್ರಾಗಿ 11 ಸಿನಿಮಾಗಳು ಮಾಡಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ನಮಗೆ ಸಂಪರ್ಕ ಇರುವಂಥ ಒಂದು ಇಂಡಸ್ಟ್ರಿ, ನಾವು ಅನ್ನ ಹುಡುಕ್ತಾರಂಥ ಒಂದು ಇಂಡಸ್ಟ್ರಿಲಿ ಸಾಥ್ ಕೊಡ್ತಾ ಇಲ್ಲ ಅನ್ನೋದು, ಅಂದರೆ ಸಾಥ್ ಕೊಡ್ತಾ ಇಲ್ಲ ಅಂತಂದ್ರೆ ನಮಗೆ ಅವಕಾಶಗಳನ್ನು ಕೊಡ್ತಾ ಇಲ್ಲ ಅನ್ನೋದು. ಸೊ ಪ್ರಶ್ನೆ ಬರೋದಾದ್ರೆ ಈ ಒಂದು ಪ್ರಶ್ನೆನ ಪ್ರೊಡ್ಯೂಸರ್ ಡೈರೆಕ್ಟರ್ ಸರ್, ಇವತ್ತು ಕನ್ನಡದಲ್ಲಿ ರಿಲೀಸ್ ಆಗ್ತಿರೋದು 1-2 ಸಿನಿಮಾ 10 ತಾರೀಕಿಗೆ. ಬೇರೆ ಭಾಷೆಯ ಸಿನಿಮಾಗೆ ಸಿಗ್ತಾ ಇರುವಂತಹ ಥಿಯೇಟರ್ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಸಿಗ್ತಾ ಇಲ್ಲ. ಅದೇ ಕನ್ನಡ ಸಿನಿಮಾಗೆ US ಅಲ್ಲಿ ನನಗೆ ಅನ್ಸಿರೋ ಪ್ರಕಾರ ನಿಂದೆ ಸಿನಿಮಾಗೆ 30-35 ಸ್ಕ್ರೀನ್ ಸಿಗ್ತಾ ಇದೆ. ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಇರುವಂತಹ ಜಾಗದಲ್ಲಿ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡ್ತಿರೋದು, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ. ಅದೇ ಪ್ರಶ್ನೆಗೆ ಬರ್ತಾ ಇದ್ದೆ ನಾನು. ಅದಕ್ಕೆ ಏನಂದರೆ ತುಂಬ ವಿಷಾದ ಅದು. ಆ್ಯಕ್ಚುಲಿ ಮಂಡ್ಯ ಅಂತ ಒಂದು ಊರು ಗೊತ್ತಿಲ್ಲ. ಮಂಡ್ಯ ಅನ್ನೋ ಊರಲ್ಲಿ, ನಮ್ಮ ಊರಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟ್ರ್ ಇಲ್ಲ ಅಂತ ಹೇಳ್ತಾರೆ. ಎಸ್, ಅಫ್ಕೋರ್ಸ್ ಮ್ಯಾಕ್ಸ್ ಚೆನ್ನಾಗಿ ಹೋಗ್ತಾ ಇದೆ. ನಾವು ಆ ಥಿಯೇಟ್ರನ್ನ ಮುಟ್ಟೋದು ಇಲ್ಲ, ನಾವು ಅದನ್ನು ಕೇಳುವ ಅಧಿಕಾರನೂ ಇಲ್ಲ. ಆದರೆ ಬೇರೆ ಥಿಯೇಟ್ರ್ಗಳಲ್ಲಿ ತೆಲುಗು ಸಿನಿಮಾಗಳು ಹಾಕೊತಾರೆ, ಕನ್ನಡ ಸಿನಿಮಾಗೆ ಕೇಳಿದ್ರೆ ಇಲ್ಲ ನಾವು ತೆಲುಗು ಸಿನಿಮಾ ಹಾಕೊಂಡ್ಬಿಟ್ಟಿದ್ದೀವಿ ಅಂತಾರೆ. ಈ ಥರದ ಉತ್ತರಗಳು ಸರಿಸುಮಾರು ಸೆಂಟರ್ಗಳಿಗೆ ಬಂದಿದೆ. ನಾನು ಆ ಲಿಸ್ಟನ್ನು ನಿಮಗೆ ಕೊಡ್ತೀನಿ. ಈಗ ಐ ಹ್ಯಾವ್ ದಟ್ ಲಿಸ್ಟ್ ವಿತ್ ಮೀ. ಈ ಥರದ ಒಂದು ಸನ್ನಿವೇಶಗಳಲ್ಲಿ ಕನ್ನಡದಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗಿದೆ. ಕನ್ನಡ ಸಿನಿಮಾ ಅಂತಂದರೆ OTT ಚಾನಲ್ಸ್ ಅವ್ರು ಬರಲ್ಲ, ಕನ್ನಡ ಸಿನಿಮಾ ಅಂತಂದರೆ ಸ್ಯಾಟಲೈಟ್ ಅವ್ರು ಬರ್ತಾಯಿಲ್ಲ, ಕನ್ನಡ ಸಿನಿಮಾ ಅಂತಂದರೆ ಡಿಸ್ಟ್ರಿಬ್ಯೂಟರ್ಸ್ ಬರ್ತಾಯಿಲ್ಲ, ಎಕ್ಸಿಬಿಟರ್ಸ್ ಅಡ್ವಾನ್ಸ್ ಕನ್ನಡ ಉಳಿಸಿ ಅಂತ ಮಾತಾಡೋರೆಲ್ಲ ತೆಲುಗು ಸಿನಿಮಾಗಳಿಗೆ ಥಿಯೇಟ್ರ್ ಕೊಟ್ಟರೆ ಏನಾಗಬೇಕು ಪರಿಸ್ಥಿತಿ? ಕನ್ನಡದ ನಿರ್ಮಾಪಕ ಎಲ್ಲಿ ಹೋಗ್ಬೇಕು, ನಿರ್ದೇಶಕ ಎಲ್ಲಿ ಹೋಗಬೇಕು, ಕಲಾವಿದರು ಎಲ್ಲಿ ಹೋಗಬೇಕು, ತಂತ್ರಜ್ಞರು ಎಲ್ಲಿ ಹೋಗಬೇಕು, ಕಾರ್ಮಿಕರು ಎಲ್ಲಿ ಹೋಗಬೇಕು? ಬೇರೆ ಲ್ಯಾಂಗ್ವೇಜ್ಗೆ ಕಾಂಪಿಟೇಟಿವ್ ಆಗಿ ತೆಗಬೇಕು ಅಂದರೆ ನಾವು ಬಂಡವಾಳ ಹಾಕೋದು. ಸೊ ಇವತ್ತು ನಿಮಗೆ ಬೇರೆ ಭಾಷೆ ಸಿನಿಮಾ ದೊಡ್ಡದು ಅನ್ನೋದಾದರೆ ನಾವು ಸಿನಿಮಾ ಮಾಡಬೇಕು. ನಮ್ಮ ಭಾಷೆಗೆ ನೀವು ಕೊಡ್ತಾರೋ ಬೆಲೆ ಏನು? ಇದಿಷ್ಟು ಪ್ರಶ್ನೆಗಳು ನಮ್ಮಲ್ಲಿದೆ. ಅದನ್ನು ಮೀರಿ ನಮ್ಮ ಸಂಧಾನಗಳು ನಡೀತದೆ, ಹೋರಾಟಗಳು ನಡೀತಾ ಇದೆ. ಆದರೆ ತುಂಬ ಖುಷಿ ಕೊಡೋ ವಿಚಾರ ಅಂತಂದರೆ, ದೂರದ ಅಮೆರಿಕ ದೇಶದಲ್ಲಿ ಕನ್ನಡ ಸಿನಿಮಾಗಳನ್ನು ರಿಲೀಸ್ ಮಾಡಿ ಅಂತಂದರೆ ಅವರು ಕೋಆಪರೇಟೇ ಮಾಡೋದಿಲ್ಲ ಡಿಸ್ಟ್ರಿಬ್ಯೂಟರ್ಸು. ಬಿಕಾಸ್ ನಾನು ಇಷ್ಟು ಸಿನಿಮಾಗಳನ್ನು ಅಮೆರಿಕದಲ್ಲಿ ರಿಲೀಸ್ ಮಾಡಬೇಕು, ಇಷ್ಟು ಸಿನಿಮಾಗಳನ್ನು UK ರಿಲೀಸ್ ಮಾಡಬೇಕು, ಇಷ್ಟು ಸಿನಿಮಾಗಳನ್ನು ಗಲ್ಫ್ ಕಂಟ್ರೀಸಲ್ಲಿ ರಿಲೀಸ್ ಮಾಡಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ನಾನು ಒಬ್ಬ. ಆದರೆ ಬಹುತೇಕ ಸಿನಿಮಾಗಳಲ್ಲಿ ನನಗೆ ಆ ಸಕ್ಸಸ್ ಸಿಕ್ಕಿಲ್ಲ. ನಾನು ಸಂಜು ವೈಶಿಷ್ಟ ರಿಲೀಸ್ ಮಾಡೋಕ್ಕಾಗಲಿಲ್ಲ, ಮೈನರ್ ರಿಲೀಸ್ ಮಾಡೋಕ್ಕಾಗಲಿಲ್ಲ, ಮಾಸ್ತಿ ಗುಡಿ ಆಗಿಲ್ಲ. ಅಂಬರೀಷಣ್ಣನಂತ ಒಬ್ಬ ದಿಗ್ಗಜ ಇದ್ದರೂ ನಾನು ಒಂದು ಸ್ಕ್ರೀನಲ್ಲಿ ಸ್ಕ್ರೀನ್ ಮಾಡೋಕ್ಕಾಗಲಿಲ್ಲ. ಶ್ರೀಕೃಷ್ಣ@gmail.com ಆಗ್ಬೋದು. ಗುರುತುಂದ ಸೀತಾಕಾಲಂ ಅಂತ ಒಂದು ತೆಲುಗು ಸಿನಿಮಾ ಮಾಡಿದಾಗ ದೇರ್ ವರ್ 40 ಸ್ಕ್ರೀನ್ಸ್ ತೆಲುಗು ಸಿನಿಮಾ ಅಂತ. ನಾಗಶೇಖರ್ ಸಿನಿಮಾ ಅಂತ ಅದನ್ನು ತಗೊಳ್ಳಿಲ್ಲ, ತೆಲುಗು ಸಿನಿಮಾ 40 ಸ್ಕ್ರೀನಲ್ಲಿ ಸ್ಕ್ರೀನ್ ಮಾಡಿದ್ರು ಆ ಸಿನಿಮಾನ. ಈ ಕಾಲ ಯಾವಾಗ ಬರುತ್ತೆ ನಮಗೆ ಅಂತ ನಾನು ತುಂಬ ಅಂದ್ಕೊಂಡಿದ್ದೆ ಆಗ. ಸೊ ಇವತ್ತು ನಾನು ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ. ನಿಮ್ಮ ಮುಂದೆ ನಾನು ಆ ವಿಚಾರನ ಹಂಚ್ಕೋತಾ ಇದ್ದೀನಿ. ಇದೇ ಫಸ್ಟ್ ನಾನು ಈ ವಿಷಯನ ಫಸ್ಟ್ ನಾನು ಪ್ರಪೋಸ್ ಮಾಡಿದೆ. ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅನ್ನೋದೇ ಕನಸಿತ್ತು ಆಫ್ಟರ್ ಗುರುತುಂದ ಸೀತಾಕಾಲಂ ತೆಲುಗು ಸಿನಿಮಾ ಆದಮೇಲೆ. ಈ ಸಿನಿಮಾನ ಆ ಮಟ್ಟಕ್ಕೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಓಕೆ, ಸ್ನೇಹಿತರಿದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಕನ್ವಿನ್ಸ್ ಮಾಡೋಣ, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಬಟ್ ಕೇಳಿದ ಮೊದಲನೇ ದಿನ ನನಗೆ ಸಿಕ್ಕ ಉತ್ತರ, ಇಲ್ಲ ಸರ್ ಕನ್ನಡ ಸಿನಿಮಾ ನಾವು ಸ್ಕ್ರೀನ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮಗೆ ಕನ್ನಡ ಸಿನಿಮಾಯಿಂದ ಹಾಕಿದ ಬಂಡವಾಳ ಹೋಗುತ್ತೆ ಹೊರತು ₹1 ಬರಲ್ಲ. ಆಮೇಲೆ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಸರ್. ಸೊ ವಿ ಕ್ಯಾಟಗರೈಸ್ ಆನ್ ಹಿಂದಿ, ತಮಿಳ್, ತೆಲುಗು ಈ ಥರ ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್, ನಾಟ್ ಕನ್ನಡ ಅಂತ. ಐ ಸೆಡ್ ಫೈನ್, ನಾನು ವರ್ಲ್ಡ್ ವೈಡ್ ಅಂತ ರಿಲೀಸ್ ಮಾಡಿಬಿಟ್ಟಿದ್ದೀನಿ ಸರ್, ಒಂದು 2 ಸ್ಕ್ರೀನಲ್ಲಾದರೂ ಹಾಕ್ಬಿಡಿ. ಅದಕ್ಕೂ ಅವ್ರು ಒಪ್ಪಲಿಲ್ಲ. ಪ್ರಿತ್ಯಂಗಿರ ಸಿನಿಮಾಸ್ ಅಂತ ಅವರು ಈಸ್ ಅ ವೆರಿ ಬಿಗ್ ಡಿಸ್ಟ್ರಿಬ್ಯೂಟರ್. ಅವರಿಗೆ ನನ್ನ ಒಬ್ಬರು ಫ್ರೆಂಡ್ ಇದ್ರು, ಅವ್ರನ್ನ ಕೇಳಿದೆ ಅಟ್ಲೀಸ್ಟ್ 1-2 ಸ್ಕ್ರೀನ್ ಮಾಡೋಣ, ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ಫಾರ್ಮ್ ಟು ಅದರ್ ಲ್ಯಾಂಗ್ವೇಜಸ್ ಅಂತ. ನಾನು ಸರಿ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಿದಾಗ ಅಲ್ಲೊಂದು ಟೆಸ್ಟ್ ಬಂತು. ವಾಟ್ ಈಸ್ ದ ಟೆಸ್ಟ್ ಅಂತಂದರೆ, ನಿಮ್ಮ ಸಿನಿಮಾ ಕ್ವಾಲಿಟಿ, ಕನ್ನಡ ಸಿನಿಮಾ ಅಂದರೆ ಅದು ಕ್ವಾಲಿಟಿ ಕಮ್ಮಿ ಇರುತ್ತೆ, ಸೊ ದೇ ಡೋಂಟ್ ಪ್ರಿಫರ್ ಸ್ಕ್ರೀನ್ಸ್ ಅವ್ರು ಸ್ಕ್ರೀನ್ ಕೊಡಲ್ಲ ಅಂತೆಲ್ಲ ಅಂದರು. ಇಲ್ಲ ಸರ್, ಯು ಕ್ಯಾನ್ ಟೆಸ್ಟ್, ನಮ್ಮ ಕ್ವಾಲಿಟಿ ಚೆಕ್ ಮಾಡಿ. ಕ್ವಾಲಿಟಿ ಚೆಕ್ ಮಾಡಬೇಕು, ನಾನು ಸಿನಿಮಾ ಕಳ್ಸೋಕ್ಕಾಗಲಿ, ಟ್ರೈಲರ್ ಕಳ್ಸೋಕ್ಕಾಗಲಿ ಅನ್ನೋದಿಲ್ಲ. ವಿ ಹ್ಯಾವ್ ಸಾಂಗ್ಸ್ ಕಳಿಸಿ ಚೆಕ್ ಮಾಡಿ. ಸೊ ಚೆಕ್ ಮಾಡಾದಮೇಲೆ ಸಡನ್ನಾಗಿ ನನಗೆ ಕೊಟ್ಟ ಅವ್ರ ಮೊದಲ ಉತ್ತರ, 10 ಸ್ಕ್ರೀನ್ಗಳು ನಿಮ್ಮ ಸಿನಿಮಾನ ಸ್ಕ್ರೀನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಮೇಜರ್ 10 ಸ್ಕ್ರೀನ್ಸ್. ಅದು ಫೋನ್ ಕೊಟ್ಟಿದ್ದು ಓಪನ್ ಮಾಡಿ, ಮೇಜರ್ 10 ಸ್ಕ್ರೀನ್ಸ್ ಅಂತ. ಆ 10 ಸ್ಕ್ರೀನ್ಸ್ ಅನ್ನೋದು ನನಗೆ ಭಾಳ ದೊಡ್ಡ ಖುಷಿಯಾಗಿ, ಕಿಟ್ಟಪ್ಪ ಎಸ್ ಪ್ರೊಡ್ಯೂಸರ್ ಫೋನ್ ಮಾಡಿ, ಎಸ್ ವಿ ಹ್ಯಾವ್ ಗಾಟ್ ಥಿಯೇಟರ್ಸ್ ಇನ್ ಅಮೆರಿಕ. ನಮಗೆ ಸಿನಿಮಾ ಕೊಟ್ಟಿದ್ದಾರೆ, ಸ್ಕ್ರೀನ್ಸ್ ಕೊಟ್ಟಿದ್ದಾರೆ ಆಲ್ ಓವರ್ ದ ಮೇಜರ್ ಸಿಟೀಸ್ ಆಫ್ US.
ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಮೇಜರ್ ಸಿಟೀಸಲ್ಲಿ ಮೇಜರ್ ಸ್ಕ್ರೀನ್ಸ್ ಇವತ್ತು 31 ಆಗಿದೆ. ಡಿಸ್ಟ್ರಿಬ್ಯೂಟರ್ ಹೇಳ್ತಿದ್ದಾರೆ ಇಟ್ ಮೈಟ್ ಗೋ ಅಪ್ ಟು 50 ಆಲ್ಸೋ. ಪೀಪಲ್ ಆರ್ ಲೈಕಿಂಗ್ ಎ ಫಿಲ್ಮ್, ಪೀಪಲ್ ಆರ್ ವೋಟಿಂಗ್ ಎ ಫಿಲ್ಮ್, ಪೀಪಲ್ ಆರ್ ಬುಕಿಂಗ್ ಎ ಫಿಲ್ಮ್. ಇಂಥ ಒಂದು ಅಪ್ರಿಷಿಯೇಷನ್ ದೂರದ ಹೊರದೇಶದಲ್ಲಿ ಸಿಗ್ತಾ ಇರಬೇಕಾದ್ರೆ ಈ ಲಿಸ್ಟನ್ನ ಕೂಡ ನಿಮಗೆ ಕೊಡ್ತೀನಿ ನೋಡಿ. ಎಲ್ಲರಿದೆ, ಫೀನಿಕ್ಸಲ್ಲಿದೆ, ಲಾಸ್ ಏಂಜಲೀಸಲ್ಲಿ 2 ಸ್ಕ್ರೀನ್ ಇದೆ, ಸ್ಯಾನ್ ಫ್ರಾನ್ಸಿಸ್ಕೋಲಿ 3 ಸ್ಕ್ರೀನ್ ಇದೆ, ಹಾರ್ಟ್ಫರ್ಡ್, ಶಿಕಾಗೋ, ಕಾನಸ್, ಬಾಸ್ಟನ್, ಮಾಲ್ಟರ್, ಡೆಟ್ರಿಯಾಟ್, ಸೇಂಟ್ ಲೂಯಿಸ್, ಎಲ್ಲ ಫಿಲಿಡಾಲ್ಫಿಯಾ, ಆಲ್ಮೋಸ್ಟ್ ಆಲ್ ದ ಮೇಜರ್ ಸಿಟೀಸ್ ಆಫ್ US ನಮಗೆ ಮೇಜರ್ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ. ಬಟ್ ನಮ್ಮೂರಲ್ಲಿ ನಮಗೆ ಸ್ಕ್ರೀನ್ ಇಲ್ಲ ಅನ್ನೋದು ನಿಜಕ್ಕೂ ವಿಷಾದ. ಇದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಬಹುಶಃ ನಾವೇ ಹೊಣೆಗಾರರಾಗ್ಬೋದೇನೋ, ಬಟ್ ಅದರಲ್ಲಿ ತಿರುಳಿಲ್ಲ ನಾವೇ ಹೊಣೆಗಾರರಾಗ್ತೀವಿ ಅಂತ. ಇಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಪ್ರಾಪರ್ಲಿ. ಇಲ್ಲಾಂದರೆ ಕನ್ನಡ ಸಿನಿಮಾ ಉಳಿಯೋದು ಕಷ್ಟ. ಕನ್ನಡದಲ್ಲಿ ನಿರ್ಮಾಪಕರು ಸತ್ತೋಗ್ತಾ ಇದ್ದಾರೆ, ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ, ಬೈಯರ್ಸ್ ಅನ್ನೋರು ಇಲ್ಲ. ಇರೋ 4 ಜನ ಎಕ್ಸಿಬಿಟರ್ಸು ಈ ಕೆಲಸ ಮಾಡಿದ್ರೆ ಬೇರೆ ಭಾಷೆ ಸಿನಿಮಾಗಳು ನಾವು ನೋಡ್ತೀವಿ, ನಮ್ಮಲ್ಲೂ ಬರ್ತೇವೆ, ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಕನ್ನಡ ಸಿನಿಮಾಗೆ ಆದ್ಯತೆ ಕೊಡೋದು ಮಾತ್ರ ಮುಖ್ಯ ಆಗುತ್ತೆ. ಬೇರೆ ಭಾಷೆ ಸಿನಿಮಾ ಹಾಕ್ಬೇಡಿ ಅಂತ ನಾವ್ಯಾವತ್ತೂ ಹೇಳೋದಿಲ್ಲ. ನಾವು ಬೇರೆ ಭಾಷೆಲಿ ಹೋಗಿ ಸಿನಿಮಾ ಮಾಡಿದ್ದೀವಿ. ಬಟ್ ದಿಸ್ ಇಸ್ ಅ ವೆರಿ ಡಿಸಾಸ್ಟ್ರಸ್ ಮೂಮೆಂಟ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಲೆಟ್ ಅಸ್ ಗೋ ಫಾರ್ವರ್ಡ್. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಮತ್ತೆ ನಮ್ಮ ಆಡಿಯನ್ಸು 1 ಸ್ಕ್ರೀನ್ ಅಲ್ಲ 10 ಸ್ಕ್ರೀನ್ ಮತ್ತೆ ಜಾಸ್ತಿ ಮಾಡ್ತೀವಿ, 100 ಸ್ಕ್ರೀನ್ ಜಾಸ್ತಿ ಆಗುತ್ತೆ, 100 ಶೋಸ್ ಜಾಸ್ತಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ವಿ ಆರ್ ಕಮಿಂಗ್ ಆನ್ January 10th ವಿತ್ ಫುಲ್ ಸ್ಟ್ರೆಂತ್. ಸೊ ನೀವೆಲ್ಲರೂ ಒಂದ್ಸರಿ ಚಪ್ಪಾಳೆ ಹೊಡಿಬೇಕು ಕನ್ನಡ ಸಿನಿಮಾಗೆ. ಜೈ. ನಿಜವಾಗ್ಲೂ ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ಗೆಲ್ತೀವಿ. ಸೊ ಲೆಟ್ಸ್ ವಾಚ್ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಆನ್ January 10th. ಆಲ್ ಸ್ಕ್ರೀನ್ಸ್, ಆಲ್ ದ ಮೇಜರ್ ಸ್ಕ್ರೀನ್ಸ್. ಥ್ಯಾಂಕ್ ಯು ಎವ್ರಿವನ್. ಸೊ ಈ ವಿಚಾರವಾಗಿ ನಿರ್ಮಾಪಕರ